ನೀವೆಲ್ಲರೂ ಯಾವ ಊರಿಂದ? ಮೇಡಮ್ ನಮ್ಮದು ನೆಲಮಂಗಲ ತಾಲೂಕು, ಕೊಡಗಳ್ಳಿ ಗ್ರಾಮ, ಕೆಂಚನಪುರ ಗ್ರಾಮ, ಬಳಗೆರೆ ಗ್ರಾಮ. ಕ್ವೀನ್ ಸಿಟಿ ಹೆಸರು ಹೇಳಿ 1,500 ಎಕರೆ ಜಾಗನ ಅಕ್ವರೇಷನ್ ಮಾಡಿದ್ದಾರೆ ಇವಾಗ. ಅದು ಖಚಿತವಾದ ಮಾಹಿತಿ ರೈತರು ಕೊಟ್ಟಿಲ್ಲ. ಇವರು ಕ್ವೀನ್ ಸಿಟಿ ಮಾಡ್ತಾರಾ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ನಮ್ಮ ಸರೌಂಡಿಂಗಲ್ಲಿ ತುಂಬ ಜಾಗ ಅಕ್ವರೇಷನ್ ಆಗಿದೆ. ಇವತ್ತು ದಾಬಸ್ಪೇಟೆ ಇಂಡಸ್ಟ್ರಿನಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಕೊಂಡೋಗಿದ್ದಾವೆ, ಎಷ್ಟೋ ಫ್ಯಾಕ್ಟ್ರಿಗಳು ಕೆಲಸ ಇಲ್ಲದ ಅರ್ಧಂಬರ್ಧ ಕೆಲಸ ನಡೀತಾ ಇದೆ, ಎಷ್ಟೋ ಕಡೆ ಕನ್ಸ್ಟ್ರಕ್ಷನ್ ಆಗಿಲ್ಲ, ಜಾಗ ಇನ್ನೂ ಖಾಲಿ ಬಿದ್ದಿದ್ದಾವೆ. ಅದು ಸಾಲದು ಅಂದ್ಬಿಟ್ಟು ಇವರು ಮತ್ತೆ 1,500 ಎಕರೆ ಜಾಗನ ಅಕ್ವರೇಷನ್ನು ಮಾಡಿದ್ದಾರೆ. 28/4 ಆಗಿದೆ ಆಲ್ರೆಡಿ ಇವಾಗ. ಈಗ ನಮ್ಮ ಭಾಗದಲ್ಲಿ ಏನಿದೆ ಅಂದರೆ, ನಮ್ಮ ಸರೌಂಡಿಂಗು ಅತಿ ಅರಣ್ಯ ಜಾಗ ಇದೆ. ಆ ಅರಣ್ಯ ಮಧ್ಯದಲ್ಲಿ 3 ಗ್ರಾಮ ಬರ್ತವೆ. ಒಂದು ಬಳಗೆರೆ, 2 ಕೆಂಚನಪುರ, ಇನ್ನೊಂದು ಕೊಡಗೇಳಿ, 3 ಗ್ರಾಮ ಬರ್ತವೆ. ಇದು ಅಂದರೆ ಪುರಾತನ ಕಾಲದಿಂದ ಈ ಜಾಗದಲ್ಲಿ ಯಾವುದೇ ಒಂದು ಹೆಣ್ಣು ಕೊಡಬೇಕಂದ್ರೂ ಹೈಲೈಟ್ ಮಾಡೋರು. ಅಂದರೆ ಅತಿ ಅರಣ್ಯರ ಜಾಗ, ಕಾಡು ಜಾಗಗಳು, ಇಲ್ಲಿ ಹೆಣ್ಣುಗಳು ಕೊಟ್ಟರು ಹೆಣ್ಮಕ್ಳು ಬಾಳ್ತಾರ ಅನ್ನೋ ಒಂದು ಭಯಭೀತಿ ಇತ್ತಲ್ಲಿ. ಅಂದರೆ ಪ್ರಾಣಿಗಳು ಒಂದು ಅವಳಿ ಇತ್ತು. ಅದರಿಂದ ಈ ಜಾಗ ಹೈಲೈಟ್ ಏರಿಯಾ. ನೆಲಮಂಗಲ ತಾಲೂಕಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಇರೋ ಏರಿಯಾ ಈ ಜಾಗಗಳು. ಅಂಥ ಜಾಗಗಳನ್ನ ಇವತ್ತು ಇವರು ಬಂಡವಾಳಶಾಹಿಗಳಿಗೆ ಮಾರಕ್ಕೆ ಅಲ್ಲಿ ಏನೇನು ಬೆಳಿತೀರಾ ಸರ್? ಅಲ್ಲಿ ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಪಪ್ಪಾಯಿ ಇದೆ, ನುಗ್ಗೆ ಇದೆ. ಆಮೇಲೆ ಇನ್ನೂ ಅನೇಕ ಥರ ನಮ್ಮಲ್ಲಿ ತರಕಾರಿಗಳು ಡೈಲಿ ಬೆಂಗಳೂರಿಗೆ ಬಗಲಗುಂಟೆ ಮಾರ್ಕೆಟಿಗೆ ಬರುತ್ತೆ, ಯಶವಂತಪುರ ಮಾರ್ಕೆಟಿಗೆ ತರಕಾರಿ ಬರುತ್ತೆ. ಡೈಲಿ ಊರಿಂದ ಹಾಲು ಬರುತ್ತೆ. ನಮ್ಮಲ್ಲೇ ಬಳಗೆರೆಯಲ್ಲಿ ಹಾಲದು ಪಾಯಿಂಟ್ ಇದೆ. 4 ಗ್ರಾಮದ್ದು ಹಾಲು ಬಂದು ನಮ್ಮೂರಲ್ಲಿ ಇದಾಗಿ ಅಲ್ಲಿಂದ ಇದು ಮಾಡ್ಕೊಂಡು ಹಾಲು ಬರ್ತಾಯಿದೆ ಬೆಂಗಳೂರಿಗೆ. ಇವತ್ತು ಸಿಟಿಗೆ ಎಷ್ಟೋ ತರಕಾರಿ ಫಾಸ್ಟಾಗಿ ಬರ್ತಾಯಿದೆ. ನಮಗೆ ನಿಯರ್ 50 ಕಿಲೋಮೀಟ್ರ್ ಇರೋದ್ರಿಂದ ನಾವು ಬೇಗ ಫಾಸ್ಟಾಗಿ ತರಕಾರಿ ಕೊಡ್ತಾಯಿದ್ದೀವಿ. ಜೊತೆಗೆ ಕೆಲವರು ರೈತರುಗಳು ಸಾವಯವ ಕೃಷಿಗಳ ಜೊತೆನೂ ನಾವು ಇದು ಮಾಡ್ಕೊಂಡಿದ್ದೀವಿ. ಇವತ್ತು ಏನಾಗಿದೆ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಎಜುಕೇಷನ್ ಮಾಫಿಯಾ, ಹೆಲ್ತ್ ಮಾಫಿಯಾ, ಇವಾಗ ಅಗ್ರಿಕಲ್ಚರ್ ಮಾಫಿಯಾ ಸ್ಟಾರ್ಟ್ ಆಗಿದೆ. ಇವತ್ತು ಬಡವರ ರೈತರು ಜಮೀನು ಕಿತ್ತಿ ಇವತ್ತು ಬಲಗಾರರು ಕೂಡ ಹೊರಟಿದ್ದಾರೆ. ಇನ್ನು ಮುಂದೆ ಇದೇ ಥರ ಹೋದರೆ ನಾಳೆ ದಿವಸ ನಮ್ಮ ಮಕ್ಕಳ ಭವಿಷ್ಯ ಯಾವ ಥರ ಇರ್ಬೋದು? ಇವತ್ತು ಎಲ್ಲ ಕಡೆ ಕಾರ್ಪೊರೇಟ್ ಕಂಪ್ನಿಗಳು ಬರ್ತಾ ಇದ್ದಾವೆ. ಇವತ್ತು ನಾವು ಕೃಷಿ ಮೇಲೆ ಅವಲಂಬಿತ ಆಗಿದ್ದೀವಿ. ಇವತ್ತು ಹೈನುಗಾರಿಕೆ, ಕುರಿಗಳು ಸಾಕೊಂಡಿದ್ದೀವಿ, ಮೇಕೆ ಸಾಕೊಂಡಿದ್ದೀವಿ, ಹಸುಗಳು ಸಾಕೊಂಡಿದ್ದೀವಿ. ಹಂಗನ್ಬಿಟ್ಟು ನಾವು ಸ್ವಾರ್ಥಕ್ಕೋಸ್ಕರ ಬದುಕ್ತಾ ಇಲ್ಲ. ಈ ನಾಡಿಗೆ ಅಪಾರವಾದ ರೈತ ಕೊಡುಗೆ ಕೊಡ್ತಾವನೆ. ಇವತ್ತು ಅಂಥ ರೈತರ ಮೇಲೆ ನೀವು ಏನು 28/1 ಮಾಡಿದ್ರೆ, ಇವತ್ತು ಸರ್ಕಾರದ ಲೆವೆಲಲ್ಲಿ, ರೈತರ ಲೆವೆಲಲ್ಲಿ ಯಾವುದೇ ರೀತಿ ಮಾತುಕತೆ ಮಾಡಿಲ್ಲ. ಏಕಾಏಕಿ 28/4 ಮಾಡಿ ಇವತ್ತು ಸರ್ವಾಧಿಕಾರಿ ಆಡಳಿತ. ಈಶ್ವರನ ಹೆಸರಲ್ಲಿ ಪ್ರಮಾಣ ಮಾಡಿ ರೈತರಿಗೆ ನಾವು ಒಳ್ಳೆಯ ಉದ್ಧಾರ ಮಾಡ್ತೀವಿ, ನಿಮ್ಮನ್ನು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ಇವತ್ತು ರೈತರನ್ನ ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ಜಾನುವಾರುಗಳು ಬಿಟ್ಟು ಇವತ್ತು ರೋಡಲ್ಲಿ ಕುಂತ್ಕೊಂಡು ಭಿಕ್ಷೆ ಬೇಡುವಂಥ ಸ್ಥಿತಿಗೆ ರೈತರನ್ನ ತಂದಿಟ್ಟಿದ್ದಾರೆ. ನಿಮ್ಮದು ಒಟ್ಟು ಎಷ್ಟು ಅಂದರೆ ಎಷ್ಟು ಎಕರೆ ಜಮೀನು ನಿಮ್ಮದು ಹೋಗಿದೆ? ಮೇಡಮ್ ನಮ್ಮದು 4 ಎಕರೆ ಜಾಗ ಹೋಗಿದೆ. 4 ಎಕರೆಲ್ಲೂ ಅರಣ್ಯ ಇದೆ. ಮೇಡಮ್ ನಮ್ಮದು ಆ್ಯಕ್ಚುಲಿ 1.25 ಎಕರೆ ಆಲ್ಮೋಸ್ಟು ಖರಾಬ್ ಗಿರಾಬಲ್ಲಿ 1 ಎಕರೆ 24 ಗುಂಟೆ ನಮ್ಮ ಜಮೀನಿರೋದು. ಅದರಲ್ಲೂ ರಸ್ತೆ ಎಲ್ಲ ಬಿಟ್ಟು 1 ಎಕರೆ ಕೆಲವು ಕುಂಟೆ ಮಾತ್ರ ಉಳಿದಿರೋದು. ಆದರೆ ನಮ್ಮ ಪರಿಸರ ಮಾತ್ರ ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಈ ಪ್ರಪಂಚದಲ್ಲಿರೋಂಥ ಪರಿಸರ ಇದೆ. 2 ಕಡೆ ನ್ಯಾಷನಲ್ ಹೈವೇಗಳಿವೆ, ಸುತ್ತ ಫಾರೆಸ್ಟ್ ಇದೆ, ಆಮೇಲೆ ಕೆರೆಗಳಿವೆ. ಆಮೇಲೆ ಹೆಂಗೆ ಅಂದರೆ ಬ್ರಿಟಿಷ್ ಸರ್ಕಾರ ಆಗಿದ್ದು ರೈಲ್ ಫೆಸಿಲಿಟಿ. ನೀವು 30 ನಿಮಿಷದಲ್ಲಿ ನಮ್ಮವರೆಗೆ ಹೊರಟ್ರೆ ವಿತಿನ್ 30 ನಿಮಿಷದಲ್ಲಿ ಬೆಂಗಳೂರು ಸಿಟಿನಲ್ಲಿ ಇರ್ತೀವಿ. ನೀವು ಬೆಂಗಳೂರಿನೊಳಗೆ ಓಡಾಡಿ 2 ಅವರ್ 3 ಅವರು ನಾವು ಈ ಪೊಲ್ಯೂಷನ್ನಲ್ಲಿ ಸಾಯಬೇಕು. ಆ ವಾತಾವರಣ ಎಲ್ಲೂ ಜಗತ್ತಲ್ಲೇ ಇಲ್ಲ. ನಾನು ಅಮೇರಿಕಾದಲ್ಲಿ ಹೋಗಿದ್ದೀನಿ, ಕೆನಡಾದಲ್ಲಿ ಇದ್ದೀನಿ, ಪ್ರಪಂಚ ಎಲ್ಲ ಸುತ್ತಿದ್ದೀನಿ, ತೈವಾನಲ್ಲಿದ್ದೀನಿ. ಎಲ್ಲೂ ಕಾಣದೇ ಇರೋ ಪರಿಸರ ನಮ್ಮಲ್ಲಿದೆ, ಭಗವಂತ ಕೊಟ್ಟಿದ್ದಾನೆ. ಆಮೇಲೆ ಉಷ್ಣಾಂಶಗಳು ಅಷ್ಟೇ ಅತಿ ಇಲ್ಲ, ಆಮೇಲೆ ಶೀತನೂ ಅತಿ ಇಲ್ಲ, ಅಲ್ಲೆಲ್ಲ ಎಕ್ಸ್ಟ್ರೀಮ್ ಇದೆ. ಆ ಥರ ಒಂದು ಒಳ್ಳೆ ಆ ಜಾಗದಲ್ಲಿ ನಾವು ಹುಟ್ಬಿಟ್ಟಿದ್ದೀವಿ. ನಮ್ಮ ಜೀವನದಲ್ಲಿ ಆದಿಕವಿ ಪಂಪ ಹೇಳಿದ್ದಾನೆ, ಆ ರಂಕುಶ ಬಿಟ್ಟಡಮ್ ಎನ್ನ ಮನಂ ನೆನಬುದು ಬನವಾಸಿ ದೇಶಂ ಅಂತ. ಈ ಮನಸ್ಥಿತಿ ನಾವು ಹುಟ್ಟಾಗಳಿಂದ ರೈತರು ಕೆಲಸ ಮಾಡ್ಕೊಂಬಂದಿರೋರು, ದನ ಕುರಿ ಮೇಕೆ ಪ್ರತಿಯೊಂದು ಸಾಕೊಂಬಂದಿರೋರು. ಸಂಜೆ ಆಯಿತು ಅಂದರೆ ನಮ್ಮ ಮನೆಗೆ ದನ ಕರುಗಳು ಹುಡುಕೊಂಡು ನಮ್ಮ ಮನೆಗೆ ಬರೋವು. ನಾವು ಹೆಂಗೆ ಮನೆ ಪ್ರವೇಶ ಮಾಡ್ತೀವೋ ಅವುಗಳು ಅದೇ ಥರನೇ ಪ್ರವೇಶ ಮಾಡೋವು ನಮ್ಮ ಮನೆ ಒಳಗಡೆ. ಆ ಥರ ನಮ್ಮ ಪ್ರಾಣಿಗಳ್ನ ಹಸಿರು ಅದು ತಿನ್ಕೊಂಡು ಒಳ್ಳೆ ಹಾಲು ಕೊಟ್ಕೊಂಡು ಆ ಜೀವನ ಮರೆಯೋಕ್ಕೆ ಆಗೋದಿಲ್ಲ. ಆಮೇಲೆ ಅಂತರ್ಜಲ ಹೇಗಿತ್ತಂದ್ರೆ ಮೇಲೇ ಇತ್ತು. ಆಮೇಲೆ ಈಗ ನಾವು ಹುಡುಗರಿದ್ದಾಗ ಈಗ ಅಂತರ್ಜಲ ತುಂಬ ತಳಮಟ್ಟ ಹೋಗ್ಬಿಟ್ಟಿದೆ. ಕೆರೆಗಳು ಅವೇ ಹರಿಯವು, ಕೆರೆಗಳೆಲ್ಲ ಯಥೇಚ್ಛವಾಗಿ ಹರಿಯವು. ಆ ಥರ ಸ್ವರ್ಗದಂಥ ಊರು ಈಗ ಅಂತ ಉಳಿದಿದೆ. ಅದನ್ನು ಸರ್ವನಾಶ ಮಾಡಿಬಿಡ್ತಿದ್ದಾರೆ ಇದನ್ನೆಲ್ಲ ತೊಗೊಂಬಿಟ್ಟು. ಅದು ಒಂಥರ ಮನಸ್ಸಿಗೆ ಭಾಳ ನೋವಿನ ಸಂಗತಿ. ಏಕೆಂದರೆ ಇವ್ರಿಗೇನಂದರೆ ಇವ್ರ ಕಣ್ಣು ನಮ್ಮೂರ ಮೇಲೆ ಬಿದ್ದೋಗ್ಬಿಟ್ಟಿದೆ. ಈ ದೃಷ್ಟಿ ಬಿದ್ದರಿಂದ ನಾವು ಸರ್ವನಾಶ ಆಗೋ ಥರ ಬಂದಿದೆ. ಆ ದುಃಖ ನಮ್ಮ ಕೈಲಿ ಸಹಿಸೋಕ್ಕೂ ಆಗೋದಿಲ್ಲ. ಅದನ್ನು ಯಾವ ಜನ್ಮದಲ್ಲೂ ಈ ಥರ ನಮ್ಮ ವಾತಾವರಣ ನಮಗೆ ಎಲ್ಲೂ ಸಿಗೋದಿಲ್ಲ. ಈಗ ನಿಮ್ಮದು ಪೂರ್ತಿ ಅಕ್ವಿಸಿಷನ್ ಆಗಿದೆಯಾ? ಇದು ನಮ್ಮದು ಪೂರ್ತಿ ಹೋಗಿದೆ. ಈಗ ನೀವು ಅಲ್ಲಿ ಹಾಗಾದ್ರೆ ಏನು ಬೆಳೆಯೋಕ್ಕಾಗ್ತಿಲ್ಲ? ಗ್ರಾಮ ಠಾಣದಲ್ಲೂ ಜಾಗ ಇಲ್ಲ. SM ಕೃಷ್ಣ ಅವ್ರ ಫೀಲ್ಡಲ್ಲಿ ಬರಗಾಲ ಬಂದಾಗ ನಾವು 1,200 ಅಡಿ ಬೋರ್ ಕೊರೆಸಿ ತೋಟಗಳು ಉಳಿಸ್ಕೊಂಡು ಬಂದಿದ್ದೀವಿ 5 ವರ್ಷ ಸತತವಾಗಿ. ಅವ ಜಾನುವಾರುಗಳಿಗೆ ಊಟಗಳು ಕೂಡ ಸಿಕ್ಕಿಲ್ಲ.
ಹಾಲು ಸೊಪ್ಪು, ಗೋಣಿ ಸೊಪ್ಪು, ಆಮೇಲೆ ಈ ಥರ ಸೊಪ್ಪುಗಳನ್ನೆಲ್ಲ ಕಡ್ದಾಕೊಂಡು ಜಾನುವಾರುಗಳು ಉಳಿಸ್ಕೊಂಡು ನಾವು ತೋಟ ಮಾಡ್ಕೊಂಡು ಇವತ್ತು ಕೈಗೆ ಬಂದಿರೋ ತೋಟಗಳು ಇವತ್ತೆಲ್ಲ ನಮ್ಮ ಕಣ್ಣು ಮುಂದೆ ನಾಶ ಮಾಡೋಕ್ಕೆ ಏನು ಮಾಡ್ಕೊಂಡಿದ್ದೀರಾ ಸರ್? ಹಂಗಾದ್ರೆ ಏನು ಮಾಡ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ಸರ್ಕಾರಕ್ಕೆ ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲ, ನೀವು ಹಂಗಾದ್ರೆ ತೋಟ ಕಳ್ಕೊಂಡು ನಿಮ್ಮ ಇದು ಕಳ್ಕೊಂಡು ಈಗ ಜಮೀನು ಕಳ್ಕೊಂಡು ಇವಾಗ ಏನು ಮಾಡ್ತಿದ್ದೀರಾ? ನಿಮ್ಮ ಏನು ಮಾಡೋದು ಮೇಡಮ್, ನಾವು ಜೀವನಕ್ಕೆ ಅದೇ ನಾವು ಅದನ್ನೇ ನಂಬ್ಕೊಂಡಿದ್ದೀವಿ. ಜೀವನಕ್ಕೆ ಬೇರೆ ಆಧಾರನೇ ಇಲ್ಲ ನಮಗೆ. ಇವತ್ತು ಅಂಥ ಜಾಗಗಳನ್ನ ಇವರು ಕಬಳಿಸಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾರಕ್ಕೆ ಹೊರಟಿದ್ದಾರೆ ಇವತ್ತು. ಜೊತೆಗೆ ಇವತ್ತು ಅಲ್ಲಿ ಆ ಭಾಗದಲ್ಲಿ ತುಂಬ ಅರಣ್ಯ ಜಾಗಗಳಿದ್ದಾವೆ. ಒಂದು ಕಾಡಿಂದ ಒಂದು ಕಾಡಿಗೆ ಪ್ರಾಣಿ ವಲಸೆ ಹೋಗಬೇಕು ಅಂದರೆ ಆ ಜಾಗದಲ್ಲಿ ಇವತ್ತು ಕ್ವಿನ್ಸಿಟಿ ತಂದು ಇಡ್ತಿದ್ದಾರೆ. ಆ ಸಂಪರ್ಕ ಅದು ಕಡಿತ ಆಗುತ್ತೆ. ಒಂದು ಕಾಡಲ್ಲಿ ನೀರಿಲ್ಲ, ಒಂದು ಕೆರೆಗಳಲ್ಲಿ ನೀರಿಲ್ಲ. ರಾತ್ರಿ ಪಾಳ್ಯದಲ್ಲಿ ಪ್ರಾಣಿಗಳು ನಮ್ಮ ತೋಟಗಳಿಗೆ ಬಂದು ನೀರು ಕುಡಿತಾವೆ. ಇವತ್ತು ನಮ್ಮ ಭಾಗದಲ್ಲಿ ನರಿಗಳಿದ್ದಾವೆ, ಕಾಡಂದಿಗಳಿದ್ದಾವೆ, ಚಿರತೆಗಳಿದ್ದಾವೆ, ಅಪಾರ ಸಂಖ್ಯೆಯಲ್ಲಿ ನವಿಲುಗಳಿದ್ದಾವೆ. ಅವಕ್ಕೆಲ್ಲೂ ಒಂದಿಷ್ಟಾಗಲ್ಲ ನೀರಿನ ಆಶ್ರಯ ಇಲ್ಲ. ತೋಟಗಳು ರಾತ್ರಿ ಪಾಳ್ಯದಲ್ಲಿ ನಮ್ಮ ತೋಟಗಳಿಗೆ ನುಗ್ತವೆ, ನೀರು ಕುಡಿತವೆ. ನಾವು ಹಂಗೆ ಅಂದ್ಬಿಟ್ಟು ಯಾವ ಪ್ರಾಣಿಗಳಿಗೂ ವಿಷ ಹಾಕೋಕೆ ಹೋಗಿಲ್ಲ. ನಾವು ನಮ್ಮ ಬೆಳೆ ನಾಶ ಆದರೂ ಪರವಾಗಿಲ್ಲ, ನಾವು ಪ್ರಾಣಿಗಳ ಜೊತೆ ಒಂದು ಸಂಪರ್ಕ ಇಟ್ಕೊಂಡು ಉತ್ತಮವಾದ ಒಂದು ಜೀವನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಜಾಗಗಳನ್ನ ಇವತ್ತು ಇವರು ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಾರಕ್ಕೆ ಹೊರಟಿದ್ದಾರೆ. ಇದು ಹೇಳಬೇಕು ಅಂದರೆ ಒಂದು ರೀತಿ ಅಗ್ರಿಕಲ್ಚರ್ ಮಾಫಿಯಾ ಅಂತಲೇ ಹೇಳಿದ್ರು ಏನು ಮೋಸ ಇಲ್ಲ ಇದರಲ್ಲಿ. ಇಲ್ಲಿ ಏನು ಅಂದರೆ ಬಂಡವಾಳಶಾಹಿಗಳು ಪರ ಕೆಲಸ ಮಾಡ್ತಾ ಇದ್ದಾರೆ. ರೈತರು ಕಾಳಜಿ ಯಾವ ಸರ್ಕಾರಗಳಿಗೂ ಇಲ್ಲ. BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು, ರೈತರ ಹೆಸರು ಹೇಳಿ ಈಶ್ವರನ ಹೆಸರಲ್ಲಿ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜಕಾರಣಿಗಳು ಇವತ್ತು ರೈತರಿಗೆ ಅನ್ಯಾಯ ಮಾಡೋವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ರೈತರು ಉದ್ಧಾರ ಆಗುವಂಥ ಕೆಲಸಗಳು ಏನು ಮಾಡ್ತಾ ಇಲ್ಲ. ಇವರು ಎಲ್ಲ ಮಾಡ್ತಾ ಇರೋದು ರೈತರಿಗೆ ಅನಾನುಕೂಲ ಆಗುವಂಥ ಕೆಲಸಗಳು. ಇವತ್ತು ಎಷ್ಟೋ ಜನ ನಾವು ಆಲ್ರೆಡಿ ದೇವನಹಳ್ಳಿ ನೋಡಿದ್ದೀವಿ. ದೇವನಹಳ್ಳಿಯಲ್ಲಿ 6,000 ಎಕರೆ ಇಂಡಸ್ಟ್ರಿ ಅಕ್ವೈರ್ ಆದಾಗ ಅಲ್ಲಿನ ರೈತರು ಭೂಮಿ ಕಳ್ಕೊಂಡು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾಯಿದ್ದಾರೆ. ಕೆಲವು ರೈತರು ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಕೆಲವು ಕಾರ್ಮಿಕರು ಇವತ್ತು RMCಗಳಲ್ಲಿ ಮೂಟೆ ಹೊರ್ತಾ ಇದ್ದಾರೆ. ಅಂದರೆ ಯಾಕೆಂದರೆ ಎಜುಕೇಟೆಡ್ ಪರ್ಸನ್ಗಳು ಅಲ್ಲಿ ಇಲ್ಲ. ಅವಾಗ ಎಲ್ಲ ಅವಿದ್ಯಾವಂತರ ರೈತರುಗಳೇ ಇವತ್ತೆಲ್ಲ ಬಂದು ಇವತ್ತು ಅವರು ಕೂಲಿ ಕೆಲಸ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆ ಸ್ಥಿತಿ ನೋಡಿ ಚನ್ನರಾಯಪಟ್ಟಣದ ರೈತರು ಏನು ಗ್ರಾಮದ ರೈತರಿದ್ದಾರೆ, ಈ ಪರಿಸ್ಥಿತಿ ನಮ್ಮ ರೈತರಿಗೆ ಬರಬಾರ್ದು ಅಂದ್ಬಿಟ್ಟು ಅವ್ರು ಏನು 4 ವರ್ಷ ಸತತವಾದ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಆ ಹೋರಾಟಕ್ಕೆ ನಾವು ನೆಲಮಂಗಲ ಗ್ರಾಮಾಂತರ ಜಿಲ್ಲೆ ತ್ಯಾಮಗಂಡ್ಲ ಹೋಬಳಿಯಿಂದ ನಾವು ರೈತರು ಇನ್ನೂ ತುಂಬ ಜನ ಬರೋರಿದ್ದಾರೆ. ಈಗ ಒಂದು 30-40 ಜನ ನಾವು ಆಲ್ರೆಡಿ ಬಂದಿದ್ದೀವಿ. ಇದಕ್ಕೆ ನಾವು ಬೆಂಬಲ ಕೊಡ್ತೀವಿ. ನಾವು ರೈತರು ಅಂದರೆ ನಾವೆಲ್ಲ ಒಂದೇ, ನಾವು ಒಂದು ತಾಯಿ ಮಕ್ಕಳು. ನಾವು ಪಾರ್ಶಾಲಿಟಿ ನಾವು ಯಾವ ಭಾಗದಲ್ಲೂ ನಾವು ಮಾಡಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘ ಏನಿದೆ, ನಾವು ಯಾವುದೇ ಜಾಗದಲ್ಲಿ ರೈತರು ಜಮೀನು ಫಲವತ್ತಾದ ಜಮೀನು ಈ ಸರ್ಕಾರ ವಶ ಮಾಡ್ಕೊತದೆ ಅಂದರೆ ನಾವು ಒಂದು ಹೋರಾಟ ಮಾಡ್ತೀವಿ. ಯಾವುದೇ ಭಾಗದ ರೈತರು ಇರ್ಬೋದು, ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಫಲವತ್ತಾದ ಭೂಮಿಯನ್ನು ಇವರು ಅಕ್ವೈರೇಷನ್ ಮಾಡಬಾರ್ದು. ಡ್ರೈ ಲ್ಯಾಂಡ್ ಇದೆ ತೊಗೊಳ್ಳಿ, ಅಲ್ಲೋಗಿ ಕಟ್ಟಿ ಕಂಪ್ನಿನ, ಅಲ್ಲಿರ್ತಕ್ಕಂಥ ಏನು ಬಡಪಾಯಿ ಜನಗಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡಿ. ಇವತ್ತು ನಿಮ್ಗೆ ಏನಾಗಿದೆ, ಆನೇಕಲ್ಲು, ಚನ್ನರಾಯಪಟ್ಟಣ, ನೆಲಮಂಗಲ ತಾಲೂಕಲ್ಲಿ ಇವತ್ತು ಬೆಂಗಳೂರು ಸರೌಂಡಿಂಗ್ ಹತ್ತಿರ ಜಾಗ ಇದ್ದಾವೆ ಅಂತ ಹೇಳ್ಬಿಟ್ಟು ನೀವು ಫಲವತ್ತಾಗಿರ್ತಕ್ಕಂಥ ಭೂಮಿನ ಇಂಡಸ್ಟ್ರಿಗೆ ಕೊಡೋಕೆ ಹೊರಟಿದ್ದೀರಾ. ಬೇರೆ ಕಡೆ ಖಾಲಿ ಜಾಗ ಇದ್ದಾವೆ, ತೊಗೊಳ್ಳಿ, ಮಾಡಿ, ಇಂಡಸ್ಟ್ರಿ ಮಾಡಿ. ಇವತ್ತು ಓದಿರ್ತಕ್ಕಂಥ ಮಕ್ಳುಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ನೀವೇನು ಮಾಡ್ತಾ ಇದ್ದೀರಾ, ಬಂಡವಾಳಶಾಹಿಗಳಿಗೆ ಜಮೀನು ಮಾರಕ್ಕೆ ಹೊರಟಿದ್ದೀರಾ. ಇಲ್ಲಿ ಯಾವುದೇ ರೈತರ ಮಕ್ಳಿಗಾಗಲಿ ರೈತರಿಗಾಗಲಿ ಅನುಕೂಲ ಆಗ್ತಾಯಿಲ್ಲ. ದಾಬಸ್ಪೇಟೆ ಇಂಡಸ್ಟ್ರಿ ಆದಾಗ ನಮಗೊಂದು ಮಾತು ಹೇಳಿದ್ರು. ಏನು ಹೇಳಿದ್ರು, ಈ ಭಾಗದಲ್ಲಿ ಇಂಡಸ್ಟ್ರಿ ಬಂದರೆ ಇಲ್ಲಿನ ರೈತರಿಗೆ ಕೆಲಸ ಸಿಗುತ್ತೆ, ಇಲ್ಲಿನ ರೈತರು ತುಂಬ ಇದಾಗ್ತಾರೆ ಅಂತ ಹೇಳಿದ್ರು. ಇವತ್ತು ದಾಬಸ್ಪೇಟೆನಲ್ಲಿ ಒಂದು ಕೆಲಸ ಡಬಲ್ ಡಿಗ್ರಿ ಮಾಡಿದ್ರು ಒಂದು ಕೆಲಸ ಸಿಗ್ತಾ ಇಲ್ಲ. ಇವತ್ತು ಯೂನಿಯನ್ ಮಾಡ್ತೀರಾ, ಗಲಾಟೆ ಮಾಡ್ತೀರಾ, ಸ್ಟ್ರೈಕ್ ಮಾಡ್ತೀರಾ ಅಂದ್ಬಿಟ್ಟು ಲೋಕಲ್ ಜನ ಕೆಲಸ ಕೊಡ್ತಾಯಿಲ್ಲ. ಇವತ್ತು ಬಿಹಾರದಿಂದ ಹಿಂದಿವಾಲಗಳು ಕರ್ಕೊಂಬಂದು ಅವ್ರಿಗೆ ರೂಮ್ಗಳು ಕೊಟ್ಟು ಆ ಫ್ಯಾಕ್ಟ್ರಿಗಳಲ್ಲಿ ಜಾಗ ಕೊಟ್ಟು ಇವತ್ತು ಬಿಹಾರದವ್ರಿಗೆ ಎಲ್ಲ ಕೆಲಸ ಕೊಡ್ತಾಯಿದ್ದೀರಾ. ಈ ಕರ್ನಾಟಕ ರಾಜ್ಯ ಅನ್ನೋದನ್ನ ಹಿಂದಿ ರಾಜ್ಯ ಮಾಡೋಕೆ ಹೊರಟಿದ್ದೀರಾ. ಉಳ್ಕುಂಟೆ ನ್ಯಾಷನಲ್ ಹೈವೇಲಿ ಒಂದು ಟೋಲ್ ಓಪನ್ ಆಗಿದೆ. ಆ ಟೋಲಲ್ಲಿ ಕನ್ನಡದವ್ರು ಒಬ್ಬರು ಇಲ್ಲ. ಎಲ್ಲ ಹಿಂದಿ ಹೊಲಗಳು ಕರ್ಕೊಂಬಂದು ಕರ್ನಾಟಕದಲ್ಲಿ ಬಿಟ್ಟಿದ್ದೀರಾ. ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಾ ದೇಶ? ನೀವು ಮಾರಬೇಕು ಅಂತ ಹೊರಟಿದ್ದೀರಾ ದೇಶನ? ನೀವು ಜನರ ಹೆಸರಲ್ಲಿ ಪ್ರಮಾಣ ಮಾಡಿ ಈಶ್ವರನ ಹೆಸರಲ್ಲಿ ನೀವು ಅಧಿಕಾರಕ್ಕೆ ಬಂದು ಇವತ್ತು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದೀರಾ. ಇವತ್ತು ಜಾನುವಾರುಗಳು ಬಿಟ್ಟು ರೈತ ಈ ಹೋರಾಟದಲ್ಲಿ ಬಂದು ಅವ್ನು ಕುಂತವನೇ ಅಂದರೆ ಆ ಜಾನುವಾರುಗಳು ಹಸಿವು ಇದೆಯಲ್ಲ, ಅವ್ನು ಇಲ್ಲಿ ಬಂದಿದ್ದಾನೆ. ಇವತ್ತು ಅದು ಉಪವಾಸ ಇದೆ, ನೀರಿಲ್ಲ, ಅದಕ್ಕೆ ನೀರಿಕ್ಕೋರು ಗತಿ ಇಲ್ಲ. ಇದು ಅದ್ರ ನೋವು ಇವ್ರಿಗೆ ತಟ್ಟಲ್ವಾ? ನಾವು ಅದನ್ನು ಕೇಳ್ತಾ ಇದ್ದೀವಿ. ಮನುಷ್ಯ ಬಿಡಿ, ನಾನು ಮಾತಾಡ್ತೀನಿ, ನನ್ನ ಕಷ್ಟ ಏನು ಅಂತ ನಾನು ಹೇಳ್ಕೊಂತೀನಿ. ಹಸು ಅಂದರೆ ಊಟ ಕೇಳ್ತೀನಿ ನಿಮ್ಮ ಹತ್ರ, ನಾನು ಅದು ಯಾರ ಹತ್ರ ಕೇಳುತ್ತೆ ಹೇಳಿ? ಇವತ್ತು ನಂದರಲ್ಲಿ 40 ಕುರಿ ಇದ್ದಾವೆ, 10 ಹಸು ತೋಟದಲ್ಲಿ ಕಟ್ಟಾಕ್ಬಿಟ್ಟು ನಾನು ಬಂದಿದ್ದೀನಿ ಹೋರಾಟಕ್ಕೆ. ಇವತ್ತು ಆ ಪ್ರಾಣಿ ನಾನು ಹೋಗೋವರೆಗೂ ಕಾಯಬೇಕು ಊಟಕ್ಕೆ. ಅದು ಅಮ್ಮ ಅಂತಂದ್ರೂ ಇಲ್ಲ, ಅಪ್ಪ ಅಂದರೂ ಇಲ್ಲ, ಅದಕ್ಕೆ ಊಟ ಯಾರಾಗ್ತಾರೆ ಹೇಳಿ? ಇವತ್ತು ರೈತರು ಈ ಥರ ಧರಣಿ ಮಾಡ್ಕೊಂಡು ಕೂತವ್ರೆ. ಯಾವ್ಯಾವ ರೈತರ ಕಷ್ಟ ಏನೇನಾಯಿತು ಅದನ್ನು ಅರ್ಥ ಮಾಡ್ಕೊಬೇಕು ಸರ್ಕಾರಗಳು. ಇಷ್ಟೊಂದು ರೈತರನ್ನ ಕೆರಳಿಸಬಾರ್ದು. 4 ವರ್ಷ ಇಂಥ ಉಗ್ರವಾದ ಹೋರಾಟ ಮಾಡಿದ್ರೂ ಈ ಸರ್ಕಾರಗಳಿಗೆ ಒಂದು ನಾಚಿಕೆ ಮರ್ಯಾದೆ ಇಲ್ಲ ಅಂದರೆ ಇನ್ನು ಎಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಿದ್ದೀವಿ ಅನ್ನೋದಕ್ಕೆ ಈ ಬ್ರಿಟಿಷ್ನರ ಆಡಳಿತ ಎಷ್ಟೋ ಉತ್ತಮವಾಗಿತ್ತು ಅನಿಸುತ್ತೆ ನಮಗೆ. ನಿಜವಾಗ್ಲೂ ಡೆಮಾಕ್ರಸಿ ಬೇಕಾಗಿರಲಿಲ್ಲ ನಮಗೆ. ಡೆಮಾಕ್ರಸಿಯಿಂದ ಯಾರಿಗೆ ಅನುಕೂಲ ಆಗಿದೆ ಹೇಳಿ? ಏನಾಗಿದೆ ಹೇಳಿ? ಇವತ್ತು ನಮ್ಮ ಭಾಗದಲ್ಲಿ ಏನಾಗಿದೆ, ಕೆಲವು ಪ್ರಭಾವಿಗಳು ಜಾಗನೂ ಬಿಟ್ಟಿದ್ದಾರೆ. ಇಲ್ಲಿ ಡೆಮಾಕ್ರಸಿನಲ್ಲಿ ಏನಾಗಿದೆ ಅಂದರೆ ಸಂವಿಧಾನದಲ್ಲಿ ಬಡವನಿಗೊಂದು ನ್ಯಾಯ, ಸಾಹುಕಾರನಿಗೊಂದು ನ್ಯಾಯ. ಅಂಬೇಡ್ಕರ್ ಯಾವುದೂ ಬರೆದಿಲ್ಲ ಇದರಲ್ಲಿ.
ಇವರು 2 ನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಏನು 1500 ಎಕರೆ ಅಕ್ವರೇಷನ್ ಆಗಿದೆಯೋ ಅದರಲ್ಲಿ ಹೆಚ್ಚು ಕಮ್ಮಿ 100 ಎಕರೆ ಪ್ರಭಾವಿಗಳ ಜಾಗಗಳನ್ನ ಬಿಟ್ಟಿದ್ದಾರೆ ಇವರು. ಯಾವ ರೀಸನ್ ಮೇಲೆ ಪ್ರಭಾವಿಗಳ ಜಾಗ ಬಿಟ್ಟಿದ್ದಾರೆ ಇವರು? ಅಕ್ವರೇಷನ್ ಮಾಡಿದರೆ ಒಟ್ಟಿಗೆ ಮಾಡಿಬಿಡಿ, ನಮಗೆಲ್ಲ ವಿಷ ಕೊಟ್ಬಿಡಿ ನೀವು. ನಾವು ಯಾರು ರೈತರು ಬೇಡವೇ ಬೇಡ ನಿಮಗೆ. ಇವತ್ತು ಬೆಂಗಳೂರಿಗೆ ಒಂದು 4 ದಿವಸ ತರಕಾರಿ ಬರೋದು ನಿಂತು ಬಿಡಲಿ, ಈ ಜನರ ಪರಿಸ್ಥಿತಿ ಏನಾಗುತ್ತೆ ಅಂತ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ. ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ದೊಡ್ಡದಲ್ಲ. ಇವತ್ತು ರೈತರ ಮೇಲೆ ಅವತ್ತು ಶಾಂತಿಯುತವಾಗಿ ಧರಣಿ ಮಾಡ್ತಕ್ಕಂಥ ರೈತರ ಮೇಲೆ ನೀವು ದಬ್ಬಾಳಿಕೆ ಮಾಡಿದ್ದೀರಾ. ಇದು ಎಷ್ಟು ಸರ್ಕಾರದಲ್ಲಿ ಯಾವ ರೀತಿ ಒಂದು ನ್ಯಾಯ ಸಿಗ್ತಾ ಇದೆ ಜನರಿಗೆ, ಸಾಮಾನ್ಯ ಬಡವರಿಗೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕಿದು. ಜನರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಏನು ಗೌರವಾನ್ವಿತ ರಾಜಕಾರಣಿಗಳಿದ್ದಾರೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಅರ್ಥ ಆಗ್ಬೇಕು ಮೇಡಮ್. ಇದು